ರಾಯಚೂರಿನಲ್ಲಿ ಯುವ ಮುಖಂಡ ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಲಾಗಿದ್ದು, ಮೆಗಾ ರಕ್ತದಾನ ಶಿಬಿರವು ಯಶಸ್ವಿಯಾಗಿ ನಡೆಯಿತು. ಯುವ ಮುಖಂಡ ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಪೂರ್ವ ದಿನದ ಅಂಗವಾಗಿ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ರಾಯಚೂರಿನ ಸ್ಟೇಷನ್ ಬಜಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹಾಳ್ಮೆಯ ಶಾಲೆ, ಸರ್ಕಾರಿ ಬಾಲಕಿಯರ ಶಾಲೆ ಕಾಲೇಜು, ದೇವರ ಕಾಲೋನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಶಾಲಾ ಬ್ಯಾಗ್ಗಳು ಹಾಗೂ ಪರೀಕ್ಷಾ ಶೆಡ್ಗಳನ್ನು ವಿತರಿಸಲಾಯಿತು. ಬಳಿಕ ಮಧ್ಯಾಹ್ನ 12:30ಕ್ಕೆ ಆಯೋಜಿಸಿದ ಮೆಗಾ ರಕ್ತದಾನ ಶಿಬಿರದಲ್ಲಿ ಅನೇಕ ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬವನ್ನು ಸಮಾಜ ಸೇವೆಯ ಮೂಲಕ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಧ್ಯಕ್ಷ ಜುನಾಥನ್, ದಲಿತ ಶಕ್ತಿ ಪಡೆ ಅಧ್ಯಕ್ಷ ಆನಂದ್ ರಾಜ್, ತಿರುಪತಿ, ರಂಗಾ, ಶ್ರೀನಿವಾಸ್, ಲಾಲಪ್ಪ ನಾಯಕ್, ದೀಪಕ್, ಸಂಜು, ಮಾರ್ಕೆಟ್ ರಾಜು, ತಿಮ್ಮಾರೆಡ್ಡಿ, ಶಿವರಾಜ್, ವೀರೇಶ್, ನರಸಿಂಹಲು, ನಾಗರಾಜ್ ಸೇರಿದಂತೆ ಫೌಂಡೇಶನ್ ಪದಾಧಿಕಾರಿಗಳು, ಶಾಲಾ ಶಿಕ್ಷಕರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ಸವಿ ನೆನಪಿಗಾಗಿ ಬ್ಯಾಗ್ ಅನ್ನು ಹೇಳಿ ಸನ್ನಿ ಮಹಾರಾಜ್ ಅವರ ಜನ್ಮದಿನ ಇದೆ. ಅದರ ಅಂಗವಾಗಿ ಕ್ರಾಂತಿ ಗ್ಲೋಬಲ್ ಕೂಡ ನಾವು ಸನ್ನಿ ಮಹಾರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇವೆ. ಶುಭಾಶಯಗಳನ್ನು ಇದೇ ರೀತಿಯಾದಂತಹ ಸನ್ನಿ ಮಹಾರಾಜ್ ಅವರಿಗೆ ಹೇಳೋಣ, ಬರ್ತಾರೆ ವಿಶ್ ಮಾಡೋಣ. ಚಪ್ಪಾಳೆ ಟ್ರೇಲರ್. ಸನ್ನಿ ಮಹಾರಾಜ್ ಅವರ ಬರ್ತ್ಡೇ ಅಂಗವಾಗಿ ಎಲ್ಲಾ ಮಕ್ಕಳಿಗೆ ಬ್ಯಾಗ್ಸ್ ಅನ್ನ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಸೊ ಆ ಬ್ಯಾಗ್ಸ್ ಅನ್ನು ತಗೊಂಡು ಎಲ್ಲರೂ ಚೆನ್ನಾಗಿ ಓದ್ಬೇಕು. ಓದ್ತೀರಾ? ಚೆನ್ನಾಗಿ ಓದ್ಬೇಕು. ನಮ್ಮ ಕ್ರಾಂತಿ ಗ್ಲೋಬಲ್ ಫೌಂಡೇಶನ್ ಅಜೆಂಡಾ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನ ತಲುಪಿಸಬೇಕನ್ನೋ ಒಂದು ಅಜೆಂಡಾನೇ ನಮ್ದಾಗಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಸನ್ನಿ ಮಹಾರಾಜ್ ತಂಡದ ಎಲ್ಲಾ ಯುವಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಣ ರಾಯಚೂರು ನಗರದ ವಾರ್ಡ್ ನಂಬರ್ 2ರ ಪದ್ಮಾವತಿ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಜನಾಂಗದ ಕುಟುಂಬಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಇಸ್ಲಾಂ ನಿವಾಸಿಗಳು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ವಾರ್ಡ್ ನಂಬರ್ 2ರ ಪದ್ಮಾವತಿ ಕಾಲೋನಿಯಲ್ಲಿ 30ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ಹಲವು ವರ್ಷಗಳಿಂದ ವಾಸಿಸುತ್ತಿದ್ದು, ಭಿಕ್ಷೆ ಬೇಡುವುದು ಹಾಗೂ ಮನೆ ಮನೆಗೆ ತೆರಳಿ ಸಣ್ಣ ಪುಟ್ಟ ವ್ಯಾಪಾರ ನಡೆಸಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಈ ಕುಟುಂಬಗಳಿಗೆ ಕುಡಿಯುವ ನೀರು, ಶೌಚಾಲಯ, ಚರಂಡಿ ಹಾಗೂ ಬೀದಿ ದೀಪ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳು ಲಭ್ಯವಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ನಿವಾಸಿಗಳ ಮುಖಂಡರು ತಕ್ಷಣವೇ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಬರುವ ಪದ್ಮಾವತಿ ಕಾಲೋನಿ ಸ್ಲಂ ನಿವಾಸಿಗಳಾದ ಅಲೆಮಾರಿ ಜನಾಂಗದವರಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ದೀಪಗಳನ್ನು ಒದಗಿಸುವ ಕುರಿತು ನಗರದ ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿಯಲ್ಲಿ 30ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ವಾಸವಾಗಿದ್ದಾರೆ. ಇವರು ದಿನನಿತ್ಯ ಕಸುಬು, ಭಿಕ್ಷೆ ಬೇಡುವುದು ಮತ್ತು ಮನೆ ತಿರುಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಉಪಜೀವನ ನಡೆಸುತ್ತಿದ್ದಾರೆ. ಸದರಿ ನಿವಾಸಿಗಳು ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಸುಮಾರು ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಇವರು ಕನಿಷ್ಠ ಮೂಲಭೂತ ಸೌಲಭ್ಯಗಳು ದೊರೆಯದೆ ಅನಾಗರಿಕರಂತೆ ಜೀವಿಸುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಮಹಾನಗರ ಪಾಲಿಕೆಗೆ ಹಲವಾರು ಬಾರಿ ಮನವಿ ಮಾಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ವಾರ್ಡ್ ನಂಬರ್ 2ರಲ್ಲಿ ಬರುವ ಪದ್ಮಾವತಿ ಕಾಲೋನಿ ಸ್ಲಂನಲ್ಲಿ ಅನಾಗರಿಕರಂತೆ ವಾಸಿಸುವ
ಅಲೆಮಾರಿ ಜನಾಂಗದವರಿಗೆ ಮೂಲಭೂತ ಸೌಲಭ್ಯಗಳಾದ ನೀರು, ಚರಂಡಿ, ಬೀದಿ ದೀಪ, ಶೌಚಾಲಯಗಳನ್ನು ಶೀಘ್ರದಲ್ಲಿ ಒದಗಿಸಬೇಕು. ವಿಳಂಬವಾದಲ್ಲಿ ಮಹಾನಗರ ಪಾಲಿಕೆ ಮುಂದೆ ನಿರಂತರ ಪ್ರತಿಭಟನಾ ಧರಣಿ ಮಾಡಲಾಗುತ್ತದೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಧನ್ಯವಾದಗಳು. ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಇಂದು ಬೆಳಗ್ಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡು ಅಂಗಡಿ ಸಂಪೂರ್ಣವಾಗಿ ಹೊತ್ತಿ ಹುರಿದ ಘಟನೆ ನಗರದ ಬಂಗಿಕುಂಟ ರಸ್ತೆ ಬದಿಯಲ್ಲಿ ನಡೆದಿದೆ. ಇಂದು ಬೆಳಗ್ಗೆ 7:30 ಸಮಯದಲ್ಲಿ ಪೂಜಾ ಸಾಮಗ್ರಿಗಳ ಇರುವ ಟೀನ್ ಶೆಡ್ ಅಂಗಡಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಕೆಲವೇ ಕ್ಷಣಗಳಲ್ಲಿ ಅಂಗಡಿಯನ್ನೆಲ್ಲ ಬೆಂಕಿ ಆವರಿಸಿಕೊಂಡು ಬೆಂಕಿಯ ತೀವ್ರತೆಗೆ ಅಂಗಡಿಯೊಳಗಿದ್ದ ಪೂಜಾ ಸಾಮಗ್ರಿಗಳು ಸುಟ್ಟು ಕರಕಲಾಗಿದ್ದು, ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸಿತು. ಬೆಂಕಿಯಿಂದ ಉಂಟಾದ ದಟ್ಟ ಹೊಗೆ ಸಮೀಪದ ಅಪಾರ್ಟ್ಮೆಂಟ್ಗಳಿಗೂ ವ್ಯಾಪಿಸಿದ್ದರಿಂದ ನಿವಾಸಿಗಳು ಆತಂಕಗೊಂಡು ಹೊರಗೆ ಧಾವಿಸಿದರು. ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದು ನಂದಿಸಿದರು. ಭಕ್ತಿ ಸಡಗರ ಮತ್ತು ಸಾಂಪ್ರದಾಯಿಕ ವೈಭವದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಅಂಗವಾಗಿ ನಡೆದ ಉಚ್ಚಯ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಾಂತಮಲ್ಲ ಆಚಾರ್ಯರು ಆಶೀರ್ವಚನ ನೀಡಿ ಸಮಾಜದಲ್ಲಿ ಧಾರ್ಮಿಕ ಆಚರಣೆಗಳು, ಪರಸ್ಪರ ಸಹಕಾರ ಹಾಗೂ ಸೌಹಾರ್ದತೆಯ ಮಹತ್ವವನ್ನು ತಿಳಿಸಿದರು. ಜಾತ್ರೆಯು ಜನರಲ್ಲಿ ಐಕ್ಯತೆ, ಭಕ್ತಿ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವ ವೇದಿಕೆಯಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಹಿಂದುಳಿದ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷ ಕೆ. ಶಾಂತಪ್ಪ ಮಾತನಾಡಿ, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದ ಒಗ್ಗಟ್ಟಿಗೆ ಬಲ ತುಂಬುತ್ತವೆ ಎಂದು ಹೇಳಿದರು. ಜಾತ್ರೆಯ ಅಂಗವಾಗಿ ಮಹಿಳೆಯರು ವಿಶೇಷ ಪೂಜಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಗಮನ ಸೆಳೆದರು. ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿ ಕೈಕಾಲು ಎತ್ತು ಸ್ಪರ್ಧೆ ಆಯೋಜಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ವಿಜೇತರಿಗೆ ಆಯೋಜಕರ ವತಿಯಿಂದ ಬಹುಮಾನಗಳನ್ನು ವಿತರಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಡಾವಣೆಯ ಪ್ರಮುಖ ಮುಖಂಡರಾದ ಕುರುಡಿ ಲಕ್ಷ್ಮಣ, ಪಾಗುಂಟಪ್ಪ, ತಿಮ್ಮಪ್ಪ ನಾಡಗೌಡ, ಹರೀಶ್ ನಾಡಗೌಡ, ಕೆಟಿ ನರಸಣ್ಣ, ಸೆಂಟ್ರಿಂಗ್ ಮಾರಪ್ಪ ನಾಯಕ್, ತಲಕಾಯಿ ದೊಡ್ಡ ನರಸಿಂಗಪ್ಪ, ನರಸಿಂಹಲು ಆಳ್ವಿ, ಕುರುಡಿ ನರಸಪ್ಪ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದು ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಾಕ್ಷಿಯಾದರು.
ನಾಳೆ ತೇರು ಕಾರ್ಯಕ್ರಮ, ಎಲ್ಲ ಕ್ರೀಡೆಗಳು, ಅನೇಕ ಗ್ರಾಮೀಣ ಕ್ರೀಡೆಗಳು, ಸಂಗೀತ ಕಾರ್ಯಕ್ರಮಗಳು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನೇಕ ರೀತಿಯಲ್ಲಿ ನಡೆದಿದ್ದಾವೆ. ತಿಮ್ಮಾಪುರ ಪೇಟೆಯ ಪುರಾತನದಿಂದ ಇರುವಂಥ ಶ್ರೀ ಬಾಲಮಾರಮ್ಮ ದೇವಸ್ಥಾನ, ಬಾಲ ಈರಮ್ಮವ, ಬಾಲ ಸೌರಮ್ಮವ, ಬಾಲ ಬಾಲಮ್ಮವ, ಈ 4 ದೇವರು ಒಂದೇ ಕಡೆ ಸಿಗುವಂಥದ್ದು ಎಲ್ಲಾದರೂ ಇದ್ದರೆ ಅದು ತಿಮ್ಮಾಪುರ ಪೇಟೆ, ರಾಯಚೂರಿನಲ್ಲಿ ತಿಮ್ಮಾಪುರ ಪೇಟೆಯಲ್ಲಿ ಮಾತ್ರ. ಇಲ್ಲಿ ಅನೇಕ ರೀತಿಯಲ್ಲಿ ಭಕ್ತಾದಿಗಳು ನಮ್ಮ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ. ಕೆಲವು ಗುರಿಗಳ ಮುಖಾಂತರ ದೇವರಿಗೆ ಗುರಿಗಳನ್ನು ಬಿಟ್ಟು ಪ್ರಾರ್ಥನೆ ಮುಖಾಂತರ ಹರಕೆ ತೀರಿಸಿಕೊಳ್ಳುತ್ತಾರೆ. ಅದೇ ರೀತಿ ಕೊರೋನಾ ಕೊರಚ ಸಮುದಾಯದವರು ಅವರು ಕೂಡ ಹಂದಿಗಳನ್ನು ದೇವಸ್ಥಾನ ದೇವರ ಹೆಸರಿನಲ್ಲಿ ಬಿಟ್ಟು ಅವರು ಕೂಡ ಹರಕೆ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ವಿಶೇಷವಾಗಿ ಬಾಲಮ್ಮಗೆ ಕೋಳಿಗಳನ್ನು ಬಿಡ್ತಾರೆ. ಈ ಒಂದು ಉತ್ಸವದಲ್ಲಿ ದೇವಿಯ ದೇವಸ್ಥಾನ ಸಮಿತಿಯವರು, ಪ್ರಮುಖರು, ಈ ಭಾಗದ ಪ್ರಮುಖರು ಎಲ್ಲರೂ ಸೇರಿ ವಿಶೇಷವಾದಂಥ ನಮ್ಮ ರೆಡ್ಡಿ ಅನ್ನುವಂಥ ಅವರ ದೇಣಿಗೆ ಅವರನ್ನು ಪಡೆದು ವಿಶೇಷ ಹಳೆ ಉಚ್ಚಾಯ ಇತ್ತು, ಅದು ಹೊಸ ಉಚ್ಚಾಯ ಮಾಡಿ ಅದನ್ನು ಇವತ್ತು ವಿಶೇಷವಾಗಿ ಮಹಿಳೆ ಮಾತ್ರ ಎಳಿಬೇಕು ಉಚ್ಚಾಯ ಅಂತೇಳಿ ಅದು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ವಿನೂತನವಾದಂಥ ಕಾರ್ಯಕ್ರಮ ಈಗಾಗಲೇ ಉಚ್ಚಾಯ ಸಾಗಿದೆ. ಹಾಗಾಗಿ ಭಕ್ತರು ಇನ್ನು ನಾಳೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂಥ ಒಂದು ಭಕ್ತಾದಿಗಳು ದೊಡ್ಡ ಕಾರ್ಯಕ್ರಮದಲ್ಲಿ ದೊಡ್ಡ ವಿಶೇಷವಾದಂಥ ಅದ್ದೂರಿಯಾದಂಥ ರೀತಿಯಲ್ಲಿ ರಥೋತ್ಸವ ನಡೀತದೆ. ಈ ರಥೋತ್ಸವಕ್ಕೆ ಜಿಲ್ಲೆಯ ವಿವಿಧ ರಾಜ್ಯಗಳಿಂದ ಬರುವಂಥ ಎಲ್ಲ ಭಕ್ತರು ಬಂದು ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ತಮ್ಮ ಜಿಲ್ಲಾ ಆಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ವತಿಯಿಂದ ನಗರದಲ್ಲಿ ಆಗಸ್ಟ್ 8ರಂದು ಸಂತ ಶಿವಶರಣ ಹಡಪದ ಅಪ್ಪಣ್ಣ ಅವರ ಜಯಂತಿ ಆಚರಣೆ ಮಾಡಲಾಗುವುದು ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಅರವಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಂದು ಬೆಳಗ್ಗೆ 9:30ಕ್ಕೆ ಬಸವ ವೃತ್ತದಿಂದ ಜಂಬಲ್ದಿನಿ ರಂಗಮಂದಿರದವರೆಗೆ ಸಮಾಜದ ಸಂತ ಶಿವಶರಣ ಶ್ರೀ ಅಡಪದ ಅಪ್ಪಣ್ಣನವರ ಭಾವಚಿತ್ರ ಮೆರವಣಿಗೆ ಜರುಗಿದವು. ನಂತರ ಬೆಳಗ್ಗೆ 11 ಗಂಟೆಗೆ ಜಂಬಲ್ದಿನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ವಿವಿಧ ರಾಜಕೀಯ ಕ್ಷೇತ್ರದ ಮುಖಂಡರು ಭಾಗವಹಿಸಲಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ವೃಂದದ ಅಧಿಕಾರಿಗಳು ಹಾಗೂ ಸಮಾಜದ ಪದಾಧಿಕಾರಿಗಳು, ಸಮಾಜದ ಬಾಂಧವರು, ಸಮಾಜದ ಹಿತೈಷಿಗಳು ಸೇರಿದಂತೆ ಎಲ್ಲರೂ ಉದ್ಘಾಟನೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಕರು, ಘನವತ್ಯ ಉಪಸ್ಥಿತಿ ಬಸವನಗೌಡ ದತ್ತಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ರಾಯಚೂರು. ಅದೇ ರೀತಿ ಆರ್ ಬಸವನಗೌಡ ತಿರುವ್ಯಾಳ್ ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗಗಳ ಅಭಿವೃದ್ಧಿ ಮಂಡಳಿ ಶಾಸಕರು ಮಸ್ಕಿ. ಅದೇ ರೀತಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಸನ್ಮಾನ್ಯ ಶಾಸಕರು ವಿಧಾನಸಭೆ ರಾಯಚೂರು ನಗರ. ಮುಖ್ಯ ಅತಿಥಿಗಳು ಜಿ ಕುಮಾರ್ ನಾಯಕ್ ಸನ್ಮಾನ್ಯ ಸಂಸದರು ಲೋಕಸಭೆ ರಾಯಚೂರು, ಕೆ ರಾಜಶೇಖರ್ ಇಟ್ನಾಳ್ ಸಂಸದರು ಲೋಕಸಭೆ, ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಸನ್ಮಾನ್ಯ ಶಾಸಕರು ಸಿಂಧನೂರು. ಅದೇ ರೀತಿ ಜಿ ಅಂಬಯ್ಯ ನಾಯಕ್ ಸನ್ಮಾನ್ಯ ಶಾಸಕರು ಮಾನ್ವಿ, ಶ್ರೀ ಮಾನಪ್ಪ ಡಿ ವಜ್ಜಲ್ ಶಾಸಕರು ಲಿಂಗಸ್ಕೂರು, ಶ್ರೀಮತಿ ಕರಿಯಮ್ಮ ಜಿ ನಾಯಕ್ ಶಾಸಕರು ದೇವದುರ್ಗ. ಅದೇ ರೀತಿ ಸನ್ಮಾನ್ಯ ಶ್ರೀ ಶಶಿಲ್ ಜಿ ನಮೋಶಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಎನ್.ಎಸ್. ಬೋಸರಾಜ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಎ. ವಸಂತಕುಮಾರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಬಸವಗೌಡ ಬಾದರ್ಲಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಮಲ್ಲಿಕಾರ್ಜುನ ಗೌಡ ಸನ್ಮಾನ್ಯ ಅಧ್ಯಕ್ಷರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು, ಶ್ರೀ ರಾಜಶೇಖರ್ ರಾಮಸ್ವಾಮಿ ಸನ್ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀ ಪಾಮಯ್ಯ ಮುರಾರಿ ಸನ್ಮಾನ್ಯ ಅಧ್ಯಕ್ಷರು ಜಿಲ್ಲಾ ಮಟ್ಟ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು, ಶ್ರೀ ಪವನ್ ಕಿಶೋರ್ ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರು ತಾಲೂಕು ಮಟ್ಟ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು. ವಿಶೇಷ ಆಹ್ವಾನಿತರು ಎಸ್ ನಕುಲ್ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಬೆಂಗಳೂರು. ಅದೇ ರೀತಿ ಸಮಾಜದ ಸಂತ ಶರಣರು ಶ್ರೀ ಶರಣ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರ ಮೆರವಣಿಗೆ ಜರುಗುವುದು. ನಂತರ ಬೆಳಗ್ಗೆ 11 ಗಂಟೆಗೆ ಜಂಬಲ್ದಿನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗುವುದು. ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು
ವಿವಿಧ ರಾಜಕೀಯ ಕ್ಷೇತ್ರದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ವೃಂದದ ಅಧಿಕಾರಿಗಳು ಹಾಗೂ ಸಮಾಜದ ಪದಾಧಿಕಾರಿಗಳು, ಸಮಾಜದ ಬಾಂಧವರು, ಸಮಾಜದ ಹಿತೈಷಿಗಳು, ಮಾಧ್ಯಮ ಮಿತ್ರರು ಸೇರಿದಂತೆ ಎಲ್ಲರೂ ಭಾಗವಹಿಸಲು ಈ ಮೂಲಕ ತಮ್ಮಲ್ಲಿ ಕೋರಲಾಗುತ್ತದೆ. ರಾಯಚೂರಿನಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಯುವಕರು ವ್ಯಸನಗಳಿಂದ ದೂರವಿದ್ದು ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಸಹಾಯಕ ಆಯುಕ್ತ ಡಾಕ್ಟರ್ ಅಂಪಣ್ಣ ಸಜ್ಜನ್ ಕರೆ ನೀಡಿದರು. ಡಾಕ್ಟರ್ ಮಹಂತ ಶಿವಯೋಗಿ ಅವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಆಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಸನ ಮುಕ್ತ ದಿನಾಚರಣೆ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಅಂಪಣ್ಣ ಸಜ್ಜನ್, ಮದ್ಯ ಹಾಗೂ ಮಾದಕ ವಸ್ತುಗಳ ವ್ಯಸನದಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ದೇಶದ ಭವಿಷ್ಯವಾದ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಮಾದರಿಯಾಗಬೇಕೆಂದು ಹೇಳಿದರು. ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಾಣಕ್ಕಾಗಿ ಸರ್ಕಾರದ ಆಪರೇಷನ್ ರೈಸಿ ಅಭಿಯಾನಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ಡ್ರಗ್ಸ್ ಬಗ್ಗೆ ಮಾಹಿತಿ ಸಿಕ್ಕರೆ ಕೂಡಲೇ ಪೊಲೀಸರಿಗೆ ತಿಳಿಸಬೇಕೆಂದು ಮನವಿ ಮಾಡಿದರು. ಈ ಕಾರ್ಯ ಬಿರಾದರ್ ಜಿಲ್ಲಾ ಸಹ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಇವರು ಸಹ ಕಾರ್ಯಕ್ರಮ ಕಾಲೇಜಿನ ಪರವಾಗಿ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ವ್ಯಸನ ಮುಕ್ತ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಆ ವ್ಯಸನ ಮುಕ್ತ ದಿನಾಚರಣೆಗೆ ಅನುಗುಣವಾಗಿ ಏನು ಇವತ್ತು ಡಿಗ್ರಿ ಕಾಲೇಜನ್ನ ಸೆಲೆಕ್ಟ್ ಮಾಡಿದ್ದಾರೆ, ಇದು ಬಹಳ ಅರ್ಥಪೂರ್ಣವಾಗಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಸೊ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದಾಗ ನಮ್ಮ ಯೂತ್ ಸೇರಿದ್ದಾರೆ, ಯುವ ಪೀಳಿಗೆ ಸಾಕಷ್ಟು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸೊ ದುಶ್ಚಟಗಳನ್ನ ಮಾಡುವಾಗ ಅವರಿಗೆ ಗೊತ್ತಾಗೋದಿಲ್ಲ ಇದನ್ನು ರಿಸಲ್ಟ್ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಅಂತ ಹೇಳಿ ನಮ್ಮ ಪಾಲಕರು ಆರಂಭ ಮಾಡ್ತಾರೆ. ಆ ಮುಖಾಂತರ ಜನರಿಗೆ ಹೇಳ್ತಾರೆ, ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಬಹಳಷ್ಟು ಸ್ವಾಮೀಜಿಗಳು ಸಂತರು ಹೇಳ್ತಾರೆ ಅಂತಂದ್ರೆ ನಮ್ಗೆ ಅನ್ನದಾನ, ಅಕ್ಷರ ಮತ್ತೆ ಏನೋ ಹಣ ಅಂತ ಏನೇನು ದಾನ ಮಾಡೋಕ್ಕೆಲ್ಲ ಹೇಳ್ತಾ ಇರ್ತಾರೆ. ಮತ್ತೆ ಈ ನಮ್ಮ ಸ್ವಾಮೀಜಿಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಸಮಾಜದ ಜನತೆ ತಮ್ಮ ದುಶ್ಚಟಗಳನ್ನ ನಮ್ಮ ಜೋಳಿಗೆಗೆ ಹಾಕಿ ನೀವು ಸಮಾಜವನ್ನು ಒಂದು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದನ್ನ ಕಲ್ಪನೆ ಅಂತ ಹೇಳಿ ಅವರು ಕಂಕಣಬದ್ಧ ಮಾಡಿ ಕೇವಲ ದೇಶ ಅಲ್ಲ ವಿದೇಶವನ್ನು ಸುದ್ದಿ ಒಂದು ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಪ್ರಸ್ತುತ ಸಮಾಜಕ್ಕೂ ಬಹಳಷ್ಟು ನಮಗೆ ಅನ್ವಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಇನ್ನೊಂದು ನಾವು ವಿಶಾಲ ಸಂಗತಿ ಏನಪ್ಪ ಅಂದ್ರೆ ಇವತ್ತು ನಾವು ಸಮಾಜ ನೋಡ್ತಾ ಇದ್ದೇವೆ, ಯುವ ಜನರು ಬಹಳಷ್ಟು ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಬಹಳಷ್ಟು ಸುದ್ದಿಗಳನ್ನು ಕೂಡ ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ. ಕಾಲೇಜು ಸ್ಟೂಡೆಂಟ್ಗಳಾಗಿರ್ಬೋದು, ಎಲ್ಲ ಯಾರೇ ಆಗಿರ್ಬೋದು. ಆದರೆ ತಂದೆ ತಾಯಿಗಳು ತಮಗೆ ಬಹಳಷ್ಟು ಕನಸುಗಳನ್ನು ಇಟ್ಟುಕೊಂಡು ತಮ್ಮ ಮೇಲೆ ಇಂಥ ಕಾಲೇಜಿಗೆ ಕಳಿಸಿರ್ತಾರೆ ಅವರು. ಯಾಕಂದ್ರೆ ನೀವು ಅವರಿಗೆ ಬೇರೆ ಕೆಲಸಗಳನ್ನು ತಾವು ಎಷ್ಟೇ ಕಷ್ಟದ ಕೆಲಸಗಳು ಮಾಡಿದ್ರು ನಮ್ಮ ಮಕ್ಕಳಿಗೆ ಮುಂದೆ ಇಂಥ ಕೆಲಸಗಳು ಮಾಡಬಾರ್ದು ಅನ್ನೋ ಕೆಲಸಕ್ಕಾಗಿ ಮುಂದೆ ಅವರು ನಮ್ಗೆ ಏನಾದರೂ ಇದು ಮಾಡುತ್ತೆ ಬಹಳಷ್ಟು ತಮ್ಮ ಭರವಸೆಗಳನ್ನು ಇಟ್ಟುಕೊಂಡು ಮುಂದೆ ಕಳಿಸಿರ್ತಾರೆ. ಅದರ ಕನಸನ್ನು ನನಸು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಮಾಜಿ ಯೋಧ ವಿಜಯ್ ಕುಮಾರ್ ಪಟ್ಟಿ ಅವರಿಗೆ ಆಗಸ್ಟ್ 2ರಂದು ಅವರ ಗೌರವಾರ್ಥವಾಗಿ ಅದ್ದೂರಿ ಸ್ವಾಗತ ಮೆರವಣಿಗೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಜಂಟಿಯಾಗಿ ಏರ್ಪಡಿಸಲಾಗಿದೆ ಎಂದು ಡಿಎಸ್ಎಸ್ ಮುಖಂಡರು ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಿವೃತ್ತಿ ಯೋಧರ ಸಂಘ, ಪಟ್ಟಿ ಪರವಾರ ಸಮಾಜದ ಬಂಧುಗಳು ಮತ್ತು ವಿಜಯ್ ಕುಮಾರ್ ಪಟ್ಟಿ ಅವರ ಗೆಳೆಯರ ಬಳಗದಿಂದ ಆಯೋಜಿಸಲಾಗಿದೆ. ವಿಜಯ್ ಕುಮಾರ್ ಪಟ್ಟಿ ಅವರು ಭಾರತೀಯ ಸೇನೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ವಿಭಾಗದಲ್ಲಿ ಸೇವೆ 2002ರಿಂದ 2026ರ ಏಪ್ರಿಲ್ 30ರವರೆಗೆ ಸತತ 24 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ಗೌರವಾರ್ಥವಾಗಿ ನಿವೃತ್ತರಾದ ಮಾಜಿ ಯೋಧ ವಿಜಯ್ ಕುಮಾರ್ ಪಟ್ಟಿ ಅವರಿಗೆ ಆಗಸ್ಟ್ 2ರಂದು ಬೆಳಗ್ಗೆ 10:30ಕ್ಕೆ ರಾಯಚೂರಿನಲ್ಲಿ ಭವ್ಯ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನನ್ನ ಸಹೋದರ ಮತ್ತು ಪಟ್ಟಿ ಕುಟುಂಬದ ತಮ್ಮ ಒಬ್ಬ ಸದಸ್ಯರು ನಿವೃತ್ತಿಯಾದ ವಿಜಯ್ ಕುಮಾರ್ ಪಟ್ಟಿ ಅವರು ದಿನಾಂಕ ಅವರು 2002ರಿಂದ 2026ವರೆಗೆ ಸುಮಾರು 24 ವರ್ಷದವರೆಗೆ ಇದರಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡಿ ವಿಜಯ ಸಾಧಿಸಿದ್ದಾರೆ. ಅಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿ ಅವರು ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಮೊನ್ನೆ 30ನೇ ತಾರೀಕಿಗೆ ಅವರು ನಿವೃತ್ತಿ ಹೊಂದು ನಾಳೆ ರಾಯಚೂರಿಗೆ ಆಗಮಿಸಿದ್ದಾರೆ.
ರಾಯಚೂರಿಗೆ ಆಗಮಿಸುವ ಸಮಯದಲ್ಲಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ 2/8/2000 ಅವರಿಗೆ ಭವ್ಯ ಮೆರವಣಿಗೆ ಮಾಡೋದು. ಈ ಭವ್ಯ ಮೆರವಣಿಗೆ ಸ್ವಾಗತವನ್ನು ನಿವೃತ್ತಿ ಯೋಧರ ಸಮಿತಿ ಮತ್ತು ಛಲವಾದಿ ಮಹಾಸಭಾ, ದಲಿತ ಸಂಘದ ಸಮಿತಿ ಮತ್ತು ಪಟ್ಟಿ ಕುಟುಂಬ ಮತ್ತು ವಿಶ್ವನಾಥ್ ಪಟ್ಟಿ ಅವರ ಆತ್ಮೀಯ ಗೆಳೆಯರ ಬಳಗದಿಂದ ಆಯೋಜಿಸಲಾಗಿದೆ. ಇವು 24 ಅಂದು ಮತ್ತೆ ಅಲ್ಲಿ ಅವರನ್ನು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸನ್ಮಾನಿಸಿ ಅಲ್ಲಿಂದ ತೆರೆದ ಜೀಪಿನಲ್ಲಿ ಅವರಿಗೆ ರಾಯಕೋಟ್ವರೆಗೆ ಮೆರವಣಿಗೆ ಮಾಡಲಾಗುವುದು. ಇದರಲ್ಲಿ ನಿವೃತ್ತಿಯೊಂದಿಗೆ ಸಹ ಭಾಗವಹಿಸಿದ್ದಾರೆ. 24 ವರ್ಷಗಳ ಭಾರತ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಮಾಜಿ ವಿಜಯ ರಾಯಚೂರು ಜಿಲ್ಲೆಯಲ್ಲಿ ಯೂರಿಯಾ ಮತ್ತು ಡಿಎಪಿ ಗೊಬ್ಬರ ಕೊರತೆ ತೀವ್ರಗೊಂಡಿದ್ದು, ಇದನ್ನು ಖಂಡಿಸಿ ರೈತರು ಎಪಿಎಂಸಿ ಕಚೇರಿ ಮುಂದೆ ಮಿಂಚಿನ ಪ್ರತಿಭಟನೆ ನಡೆಸಿದ್ದಾರೆ. ರೈತರಿಗೆ ಅಗತ್ಯ ಪ್ರಮಾಣದ ರಸಗೊಬ್ಬರ ಪೂರೈಕೆಯಲ್ಲಿ ಜಿಲ್ಲಾ ಆಡಳಿತ ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ರೈತ ಸಂಘದ ಮುಖಂಡರು ಆರೋಪಿಸಿದ್ದಾರೆ. ಯೂರಿಯಾ ಮತ್ತು ಡಿಎಪಿ ಗೊಬ್ಬರ ಕೊರತೆಯನ್ನು ತಕ್ಷಣ ನಿವಾರಿಸುವಂತೆ ಆಗ್ರಹಿಸಿ ರೈತರು ರಾಯಚೂರು ಎಪಿಎಂಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ಮುಖಂಡ ಲಕ್ಷ್ಮಣಗೌಡ ಕಡಂಗಂ ದೊಡ್ಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಟೋಕನ್ ನೀಡಲಾಗುತ್ತಿದೆಯೇ ಹೊರತು ಗೊಬ್ಬರ ಮಾತ್ರ ಸಿಗುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ನೆರೆಯ ತೆಲಂಗಾಣ ರಾಜ್ಯದಲ್ಲಿ ರೈತರಿಗೆ ಅಗತ್ಯವಿರುವಷ್ಟು ಗೊಬ್ಬರ ಲಭ್ಯವಾಗುತ್ತಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಗೊಬ್ಬರದ ಅಭಾವ ಉಂಟಾಗಿದ್ದು, ಕೆಲವೆಡೆ ದುಬಾರಿ ಬೆಲೆ ಹಾಗೂ ಲಿಂಕ್ ಮಾರಾಟ ನಡೆಯುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿ ಖುಷಿಟ್ರಲ್ಲೇ ಆಯ್ತಾಯ್ತಿಲ್ಲ ಅಣ್ಣ ಸ್ವಲ್ಪ ನಿಂದ್ರು ಮಾತಾಡೋಣ. ಮಳೆಗಾಲ ಸ್ಟಾರ್ಟ್ ಆಗಿ ಮಳೆಗಾಲ ಸ್ಟಾರ್ಟ್ ಆಗಿ 2 ತಿಂಗಳಾಯಿತು. ಆದರೆ ಎಲ್ಲ ರೈತರು ಬಿತ್ತನೆ ಮಾಡ್ಯಾರ. ಹತ್ತಿ ಆಗಲಿ, ತೊಗರಿ ಆಗಲಿ, ಹೆಸರಾಗಲಿ ಮತ್ತು ಉದ್ದು ಆಗಲಿ ಇವೆಲ್ಲ ಮಾಡ್ಯಾರ. ಆದರೆ ಇವತ್ತಿನ ದಿನ DAP ಗೊಬ್ಬರ ಕೊಡ್ತೈತೆ. ಮೊದಲನೇ ಸಲ DAP ಗೊಬ್ಬರ ಯೂರಿಯಾನೇ ಕೊಡ್ತಾರೆ. ಇವಾಗ ಮಾರ್ಕೆಟ್ನಲ್ಲಿ DAP ಸಿಗುವಲ್ದು ಮತ್ತು ಇದು ಯೂರಿಯಾ ಸಿಗುವಲ್ದು. ಇಲ್ಲೇ ನೆರೆ ರಾಜ್ಯ ತೆಲಂಗಾಣದಲ್ಲಿ ಸಾಕಷ್ಟು ಸಿಗ್ತದೆ DAP ಯೂರಿಯಾ, ಆದರೆ ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ಆದರೆ ಇಲ್ಲಿನ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲ ಆಗ್ಯಾರ. ಇಲ್ಲಿ ಅಧಿಕಾರಿಗಳು ಕೂಡ ವಿಫಲ ಆಗ್ಯಾರ. ಯಾಕಂದರೆ ಇವತ್ತಿನ ದಿನ ತಾಯಂದಿರು ಇವರೆಲ್ಲರೂ ಬಂದು ಗೊಬ್ಬರಕ್ಕೆ ಒತ್ತು ಮನೆತನ ಕುಂತರೆ ಸಿಗಲ್ಲ. ಇವತ್ತು ಟೋಕನ್ ಕೊಟ್ಟಾರಂತ ಕಾಲ 50 ಜನಕ್ಕೆ ಟೋಕನ್ ಕೊಟ್ಟಾರ. ಇಲ್ಲಿ ಕನಿಷ್ಠ ಅಂದರೆ ಒಂದು 500 ಜನ ಇದ್ದರು, ಇವಾಗ ಅಲ್ಲಲ್ಲಿ ಹೋಗ್ಯಾರ. ಆದರೆ ಈ ಗೊಬ್ಬರದ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದರೆ ನಾವು ರಾಯಚೂರನ್ನು ಸಂಪೂರ್ಣ ಬಂದ್ ಮಾಡ್ತೀವಂತ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎತ್ತರ ಕೊಡ್ತೀವಿ. ಪ್ರೈವೇಟ್ ಅಂಗಡಿಯಾಗ ಅವಂತಲ್ಲ, ಪ್ರೈವೇಟ್ ಅಂಗಡಿಯಾಗ ಅಂದರೆ ಆ ಅಂಗಡಿ ಬೀಗ ಮುರಿದು ರೈತರಿಗೆ ಒಂದೊಂದು ಚೀಲ ಬರಲೇ ನಾವು ಅನ್ಸಿಸ್ತೀವಿ. ನಿಮ್ಮ ಹೆಸರು? ಜೈಂಟ್ ಸಂಪೂರ್ಣ ನಿಷೇಧ ಮಾಡಬೇಕು. ಕೇಂದ್ರ ಸರ್ಕಾರ ಆದೇಶ ಪಾಲಿಸಬೇಕು. ನಮ್ಮ ಹೆಸರು ಲಕ್ಷ್ಮಣಗೌಡ ಕಳಗಂಬ.